ಬಿರುಕು ಬಿಟ್ಟ ಗೋಡೆಗಳು, ಹೊಡೆದೋಗಿರೋ ಹೆಂಚುಗಳು, ಮಳೆ ಬಂದ್ರೆ ಸೋರುವ ಕಟ್ಟಡ, ಅದ್ಯಾವಾಗ ಕಟ್ಟಡ ಬೀಳುತ್ತೋ ಅಂತ ಭಯದಲ್ಲೇ ಪಾಠ ಕೇಳ್ತಾ ಇರೋ ಮಕ್ಕಳು. ಇವೆಲ್ಲ ಶಿರಾ ತಾಲೂಕಿನ ಕೆಕೆಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ. ಸರ್ಕಾರಿ ಶಾಲೆಯ ಮಕ್ಕಳ ಜೀವದ ಜೊತೆ ಚೆಲ್ಲಾಟ. ಬಿರುಕು ಬಿಟ್ಟ ಕಟ್ಟಡದಲ್ಲಿ ಶಾಲಾ ಮಕ್ಕಳಿಗೆ ಪಾಠ. ಶಿರಾ ತಾಲೂಕಿನ ಹುಳಿಕುಂಟೆ ಹೋಬಳಿ ವ್ಯಾಪ್ತಿಯ ಚಂಕವಾರ ಗ್ರಾಮ ಪಂಚಾಯಿತಿಗೆ ಸೇರಿದ ಕೆಕೆಪಾಳ್ಯ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡ ಬಿರುಕು ಬಿಟ್ಟಿದ್ದು ಆಗ್ಲೋ ಈಗ್ಲೋ ಬೀಳುವ ಹಂತ ತಲುಪಿದೆ. ಕಟ್ಟಡದ ಹೆಂಚುಗಳು ಹೊಡೆದು ಹೋಗಿದ್ದು ಕೊಠಡಿಯಲ್ಲಿ ನಿಂತು ಮೇಲೆ ನೋಡಿದ್ರೆ ಆಕಾಶವೇ ಕಾಣುತ್ತೆ. ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದು ಐತಿಹಾಸಿಕ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಕಲ್ಪ ಬೇಕಾಗಿದೆ. ಇನ್ನು ಮಳೆಗಾಲ ಬಂತಂದ್ರೆ ಸಾಕು, ಒಡೆದ ಹೆಂಚಿನಿಂದ ಬಿರುಕು ಬಿಟ್ಟ ಗೋಡೆಯಿಂದ ನೀರು ಸೋರಲು ಆರಂಭಿಸುತ್ತೆ. ಕಳೆದ 4-5 ವರ್ಷಗಳಿಂದ ಈ ಶಾಲೆ ಮಳೆಯಿಂದ ಸೋರ್ತಾ ಇದ್ರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾತ್ರ ದುರಸ್ತಿ ಮಾಡಲು ಮುಂದಾಗಿಲ್ಲ. ದುರಂತ ಎಂದ್ರೆ ಮಳೆ ಬಂದ್ರೆ ತರಗತಿಗಳಲ್ಲಿ ಪಾಠ ನಡೆಯೋದೇ ಇಲ್ಲ. ಕೆಲ ಕೊಠಡಿಗಳಲ್ಲಿ ಮಳೆ ಬಂದು ನೀರು ಸೋರಲು ಆರಂಭವಾದ್ರೆ ಮಕ್ಕಳು ನಿಂತುಕೊಂಡು ಪಾಠ ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲವೇ ಬೇರೆ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಯಾವೇ ಅಧಿಕಾರಿಗಳಾಗ್ಲಿ, ಒಬ್ಬ MLA ಆಗಲಿ, ಒಬ್ಬ MP ಆಗಲಿ ಬಂದು ನಮ್ಮ ಸ್ಕೂಲು ಯಾವ ಥರ ಐತೆ ಅಂತ ಹೇಳಿ ಬಂದು ಯಾರೂ ನೋಡಲ್ಲ. ಆದ್ರಿಂದ ಇಲ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ದಯವಿಟ್ಟು ಈ ಸ್ಕೂಲ್ಗೊಂದು ಬಿಲ್ಡಿಂಗ್ ಮಾಡಿಕೊಟ್ಟು ಯಾರನ್ನಾಗಲಿ ಮುಂದೆ ಬಂದು ಒಂದು ಬಿಲ್ಡಿಂಗ್ ಮಾಡಿಕೊಡ್ಬೇಕು. ದಯವಿಟ್ಟು ಕೈ ಮುಗಿತೀನಿ. ದಯವಿಟ್ಟು ನಮ್ಮ ಕೆಕೆಪಾಳ್ಯ ಶಾಲೆದ ಸ್ಕೂಲಿನ ಒಂದು ಸ್ವಲ್ಪ ಗಮನ ಕೊಟ್ಟು ಸ್ಕೂಲೆಲ್ಲ ಬಿಲ್ಡಿಂಗ್ ಬಹಳ ಬೀಳಂಗೈತೆ. ಇನ್ನು ಈ ಶಾಲೆಯಲ್ಲಿ ಸುಮಾರು 29 ಮಕ್ಕಳಿದ್ದು 2 ಶಿಕ್ಷಕರಿದ್ದಾರೆ. ಈ ಶಾಲೆಯಲ್ಲಿ 7 ಕೊಠಡಿಗಳ ಪೈಕಿ 5 ಕೊಠಡಿಗಳು ದುರಸ್ತಿಯಲ್ಲಿದೆ. ಗೋಡೆಗಳಲ್ಲಿ ಬಿರುಕು ಬಿಟ್ಟಿದ್ದರಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಹೆದರುವಂತಾಗಿದೆ. ಹೀಗಾಗಿ ತಮ್ಮ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಾಲೆಯನ್ನ ದುರಸ್ತಿ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕಾಗಿದೆ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಎಲ್ಲ ಬಡ ಕುಟುಂಬದ ಮಕ್ಕಳೇ, ಅಲ್ಪ ಸ್ವಲ್ಪ ಹಣವಂತರನ್ನ ಈಗ ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಐತೆ ಅಂತಂದರೆ ಈ ಬಿಲ್ಡಿಂಗ್ಗಳೆಲ್ಲ ಅಲ್ಲೇ ಫುಲ್ಲು ಬೀಳೋ ಸ್ಥಿತಿ ಬಂದಿದ್ದಾವೆ. ಅಂದರೆ ಎಲ್ಲ ಮರಗಳೆಲ್ಲ ಮುರಿದಿದ್ದಾವೆ, ಜೊತೆಗೆ ಹೆಂಚುಗಳೆಲ್ಲ ಹಳೆವಾಗಿದ್ದಾವೆ. ಸೊ ಇಲ್ಲಿ ಮಕ್ಕಳಿಗೆ ಸೇರ್ಸೋಕ್ಕೆ ಭಯವಾಗ್ತೈತೆ. ಯಾಕೆಂದರೆ ಅವು ಯಾರು ಬೇಕಾದರೂ ಬಿದ್ದರೆ ಅದಕ್ಕೆ ಯಾರು ಹೊಣೆಗಾರರು? ಈಗ ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸೋದೇ ಬಡವರು ಸೇರಿಸ್ತಾರೆ ಬಿಟ್ಟರೆ ಯಾರು ಸಾವುಕಾರ ಸೇರ್ಸೋಕ್ಕಾಗ್ತಿಲ್ಲ. ಈಗ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಈ ಖಾಸಗಿ ಕಂಪ್ನಿಯವರು ಬಂದು ಸ್ಕೂಲ್ಗಳು ಕಟ್ಟಿಸ್ಕೊಡ್ತಿದ್ದಾರೆ. ಯಾಕೆ ಹಳ್ಳಿ ಕಡೆ ಬಂದು ಯಾಕೆ ಕಟ್ಟಿಸ್ಕೊಡ್ತಾ ಇಲ್ಲ? ಸಂಬಂಧಪಟ್ಟರೆ ಯಾರೋ ಒಬ್ರು ಬಂದು ನಾವೇನು ಅವ್ರಿಗೆ ಕೇಳ್ತಿಲ್ವಲ್ಲ, ನಮ್ಗೊಂದು ಬಿಲ್ಡಿಂಗ್ ಮಾಡಿಕೊಟ್ಟು ಸುಸಜ್ಜಿತವಾಗಿ ಮಕ್ಕಳಿಗೆ ಇರಲಿಕ್ಕೆ. ಟಾಯ್ಲೆಟ್ ವ್ಯವಸ್ಥೆ ಐತೆ, ಟಾಯ್ಲೆಟ್ ಥರ ಐತೆ ಅಷ್ಟೇ, ಬಟ್ ಅದು ವ್ಯವಸ್ಥಿತವಾಗಿ ಬೇಕಾಗೈತೆ. ವ್ಯವಸ್ಥಿತವಾಗಿದ್ದರೆ ಮುಂದೆ ಈ ಖಾಸಗಿ ಶಾಲೆಗೆ ಹೋಗೋ ಮಕ್ಕಳನ್ನ ಇಲ್ಲಿ ಸೇರಿಸ್ಬೋದೇನ ಇಲ್ಲಿಗೆ ಗೌರ್ಮೆಂಟ್ ಸ್ಕೂಲ್ಗೆ. ಇಲ್ಲಿ ನಮ್ಮ ಹೋಬಳಿಗೆ ನಮ್ಮದೇ ಈಗ ಸದ್ಯಕ್ಕೆ 25-26 ಜನ ಮಕ್ಕಳ ಸ್ಟ್ರೆಂತ್ ಇರೋಂಥ ಶಾಲೆ ಇದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.